ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಘಟನೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಸಂಜೆಯ ಸಂಚಿಕೆಯನ್ನು ಅಕ್ಟೋಬರ್ 7, 2023ಕ್ಕೆ ಇದ್ದಕ್ಕಿದ್ದ ಹಾಗೆ ಹಮಾಸ್ನ ಉಗ್ರರು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಅಮಾಯಕ ಜನರ ಮೇಲೆ ಇನ್ನಿಲ್ಲದ ಹಾಗೆ ದಾಳಿಯನ್ನು ಮಾಡ್ತಾರೆ. ಹಾಗೆ ದಾಳಿ ಮಾಡಿದ ಮೇಲೆ ಅಲ್ಲಿಯ ಸರ್ಕಾರ, ಬೆಂಜಮಿನ್ ನೆತನ್ಯಾಹು ಅವರ ಸರ್ಕಾರ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ, ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸಂಸತ್ತು ಜಂಟಿ ಅಧಿವೇಶನವನ್ನು ಕರೆಯುತ್ತೆ. ಅಧಿವೇಶನ ಕರೆದ ಸಂದರ್ಭದಲ್ಲಿ ನಾವು ಈ ಹಮಾಸ್ ಉಗ್ರರನ್ನು ಸಂಪೂರ್ಣವಾಗಿ ಮೂಲೋತ್ಪಾಟನೆ ಮಾಡದೇ ಹೋದರೆ ನಮಗೆ ಉಳಿಗಾಲವಿಲ್ಲ, ಆದ್ದರಿಂದ ನಾವು ಯುದ್ಧ ಮಾಡುವುದು ಅನಿವಾರ್ಯ, ಅದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತಾರೆ. ಅದೇ ಸದನದಲ್ಲಿ ವಿಪಕ್ಷದಲ್ಲಿ ನೆಫ್ತಾಲಿ ಬೆನೆಟ್ ಕೂತ್ಕೊಂಡಿರ್ತಾರೆ. ಯಾರು ನೆಫ್ತಾಲಿ ಬೆನೆಟ್? ಈ ಬೆಂಜಮಿನ್ ನೆತನ್ಯಾಹು ಅವರು ಪ್ರಧಾನಿಯಾಗುವುದಕ್ಕಿಂತ ಮುಂಚೆ ಪ್ರಧಾನಿಯಾಗಿದ್ದ ವ್ಯಕ್ತಿ. ಯಾವ ಬೆಂಜಮಿನ್ ನೆತನ್ಯಾಹು ನಫ್ತಾಲಿ ಬೆನೆಟ್ ಅವರನ್ನು ಸೋಲಿಸಿ ತಾನು ಇಸ್ರೇಲ್ನ ಪ್ರಧಾನಿಯಾಗಿರ್ತಾರೆ. ನಫ್ತಾಲಿ ಬೆನೆಟ್ ಎದ್ದು ನಿಂತು ಕೇವಲ ನಾವು ನಿಮಗೆ ಸಮ್ಮತಿಯನ್ನು ಕೊಡೋದಷ್ಟೇ ಅಲ್ಲ, ಯುದ್ಧ ಭೂಮಿಗೆ ನುಗ್ಗಲಿಕ್ಕೆ ನಾನು ನನ್ನ ಪೋಷಾಕನ್ನು ಅಂದರೆ ಮಿಲಿಟರಿ ಡ್ರೆಸ್ಸನ್ನು ಹಾಕ್ಕೊಂಡು ಯುದ್ಧಕ್ಕೆ ಇಳಿಯಲಿಕ್ಕೆ ಸನ್ನದ್ಧನಾಗಿದ್ದೇನೆ ಅಂತ ಎದ್ದು ನಿಂತು ಹೇಳ್ತಾರೆ ನೆಫ್ತಾಲಿ ಬೆನೆಟ್. ಅದು ರಾಷ್ಟ್ರದ ಬಗ್ಗೆ ಇರಬೇಕಾದಂಥ ಅಭಿಮಾನ ಮತ್ತು ರಾಷ್ಟ್ರಭಕ್ತಿ. ನಮ್ಮಲ್ಲಿ ಇಲ್ಲಿ ಪಹಲ್ಗಾಮ್ನಲ್ಲಿ ದುರಂತ ಆಗತ್ತೆ, ಅಮಾಯಕ ಜನರ ಮೇಲೆ ದಾಳಿ ಆಗತ್ತೆ. ಹೇಗೆ ಅಕ್ಟೋಬರ್ 7, 2023ಕ್ಕೆ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು, ಅದೇ ರೀತಿ ದಾಳಿ ಇಲ್ಲಿಯೂ ನಡೆಯುತ್ತೆ. ಅವಾಗ ನಮ್ಮ ವಿಪಕ್ಷಗಳು ಏನು ಮಾಡಿದವು? ಎಲ್ಲಿದ್ದಾರೆ ಅಮಿತ್ ಶಾ? ಯಾವ ಗೃಹ ಸಚಿವ? ಯಾವ ರೀತಿಯದಾದಂಥ ಭದ್ರತಾ ವ್ಯವಸ್ಥೆ ಇದೆ? ಯಾವ ರೀತಿಯ ಸುರಕ್ಷತೆಯನ್ನು ಈ ದೇಶದ ಜನರಿಗೆ ಕೊಡ್ತಾ ಇದ್ದೀರಿ? ಸರ್ಕಾರ ಭದ್ರತೆಯನ್ನು ಕೊಡೋದರಲ್ಲಿ ವಿಫಲವಾಗಿದೆ, ಜನರಿಗೆ ರಕ್ಷಣೆಯನ್ನು ಕೊಡೋದರಲ್ಲಿ ವಿಫಲವಾಗಿದೆ ಅಂತ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಸಂವೇದನೆಯನ್ನು ಉಳಿಸಿಕೊಳ್ಳಬೇಕು, ಯಾವ ಸಂದರ್ಭದಲ್ಲಿ ವಿರುದ್ಧವಾಗಿ ಮಾತನಾಡಬೇಕು, ಯಾವಾಗ ರಾಷ್ಟ್ರದ ಹಿತದ ದೃಷ್ಟಿಯಿಂದ ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ವಿಪಕ್ಷಗಳಿಗೆ ವಿವೇಕ ಮತ್ತು ವಿವೇಚನೆ ಇಲ್ಲದೆ ಇರುವ ಸಂದರ್ಭದಲ್ಲಿ ಈ ಸಂದರ್ಭ ಒದಗಿ ಬರುತ್ತದೆ. ಮುಂದೆ ಯುದ್ಧ ನಡೀತದೆ. ಯುದ್ಧ ಹೇಗೆ ನಡೀತು? ಇಸ್ರೇಲ್ ಯುದ್ಧ ಅಂತ ನಿಮಗೆ ಗೊತ್ತಿದೆ. ಹಮಾಸ್ ಉಗ್ರರನ್ನ ಯಾವ ರೀತಿ ಸದೆ ಬಡಿತು ಅಂತ ತಮಗೆ ಗೊತ್ತಿದ್ದದ್ದೇ. ಈಗ ಕೂಡ ಇಸ್ರೇಲ್ ಯುದ್ಧದಲ್ಲಿಯೇ ನಿರತವಾಗಿದೆ. ಆರ್ಥಿಕವಾಗಿ ಭಾಳಷ್ಟು ದುಷ್ಪರಿಣಾಮಗಳು ಆ ದೇಶದಲ್ಲೂ ಆಗಿದ್ದಾವೆ. ಜೊತೆಗೆ ಈ ಸಲ ನಡೆದಂಥ ಯುದ್ಧದಲ್ಲಿ ಅಂತೂವೇ ಈ ನಾಗರಿಕರಿರುವ ಪ್ರದೇಶದ ಮೇಲೆ ಇನ್ನಿಲ್ಲದ ಹಾಗೆ ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ ಇರಾನ್. ವಿಷಯ ಅದಲ್ಲ. ವಿಷಯ ಈ ಯುದ್ಧ ಈಗೇನು ನಡೀತಾ ಇದೆ, ಇರಾನ್, ಇಸ್ರೇಲ್ ಮತ್ತು ಅಮೇರಿಕ ಮಧ್ಯೆ ನಡೀತಾ ಇರುವಂಥ ಯುದ್ಧದಲ್ಲಿ ಪರೋಕ್ಷವಾಗಿ ಇದರಿಂದ ಅನಗತ್ಯವಾಗಿ ತೊಂದರೆಯನ್ನು ಅನುಭವಿಸ್ತಾ ಇರೋದು ಭಾರತ ದೇಶ, ಹಾಗೆ ನಮ್ಮ ಹಾಗೆ ಇತರ ನೆರೆಹೊರೆಯ ದೇಶಗಳು. ಅದು ದುಬೈ ಇರಬಹುದು, ಅದು ಅಬುದಾಬಿ ಇರಬಹುದು, ಅಥವಾ ಆ ಕಡೆ ಅದು ಒಮಾನ್ ಇರಬಹುದು, ಬಹರೇನ್ ಇರಬಹುದು, ಕತಾರ್ ಇರಬಹುದು. ಒಂದಿಲ್ಲೊಂದು ಕಿರುಕುಳದಿಂದ ನರಳ್ತಾ ಇದ್ದಾವೆ. ಅವರ ಮೇಲೆ ನೇರವಾದ ಡ್ರೋನ್ ದಾಳಿ ಆಗ್ತಾ ಇದೆ. ನಮ್ಮ ಮೇಲೆ ಆರ್ಥಿಕವಾದಂಥ ಹೊಡೆತ ಬೀಳ್ತಾ ಇದೆ. ನಮಗೆ ಬರಬೇಕಾದಂಥ ಪೆಟ್ರೋಲಿಯಂ ಉತ್ಪನ್ನಗಳು ಬರಲಿಕ್ಕೆ ಸ್ವಲ್ಪ ನಿಧಾನಗತಿಯಾಗಿದೆ ಮತ್ತು ಸ್ವಾಭಾವಿಕ ಆಗಬಹುದಾದಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಇದ್ದಾವೆ. ನಾವು ಇರಾನ್ ಪರವಾಗಿಯೂ ನಿಂತು ಈ ಯುದ್ಧದ ಸಂದರ್ಭದಲ್ಲಿ ಪಕ್ಷಪಾತ ಧೋರಣೆಯನ್ನು ಮಾಡಿಲ್ಲ. ನಾವು ಅಮೇರಿಕ, ಇಸ್ರೇಲ್ ಪರವಾಗಿಯೂ ನಿಂತು ಯಾವುದೇ ಒಂದು ಗುಂಪಿನ ವಕ್ತಾರರಾಗಿ ನಮ್ಮ ಧ್ವನಿಯನ್ನು ಹೊರಡಿಸಿಲ್ಲ. ಯುದ್ಧ ನಿಲ್ಲಬೇಕು ಅನ್ನುವಂಥ ಏಕಮೇವ ತನ್ನ ವಿಚಾರಧಾರೆ ಏನಿದೆ ಅದನ್ನು ಎತ್ತಿ ಹಿಡ್ಕೊಂಡು ಭಾರತ ಇವತ್ತು ತನ್ನ ತಾಟಸ್ಥ್ಯ ನಿಲುವಿನ ಮೂಲಕ ರಾಜತಾಂತ್ರಿಕವಾದ ಗೆಲುವನ್ನು ಸಾಧಿಸ್ತಾ ಇದೆ. ಸ್ವತಃ ಡಾಕ್ಟರ್ ಜೈಶಂಕರ್ ಅವರು ಇರಾನಿನ ವಿದೇಶಾಂಗ ಸಚಿವನ ಜೊತೆ ಮಾತಾಡಿರೋದ್ರಿಂದಾಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕ ನಮ್ಮ ಎಲ್ಲ ಹಡಗುಗಳು ನಿರಾತಂಕವಾಗಿ ಭಾರತಕ್ಕೆ ಬರ್ತಾ ಇದ್ದಾವೆ. ಬರುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ವಿಳಂಬ ಆಗ್ತಾ ಇದೆ. ಇದು ಸ್ವಾಭಾವಿಕವಾಗಿ ಯುದ್ಧದಿಂದ ಉತ್ಪನ್ನ ಆಗುವಂಥ ದುಷ್ಪರಿಣಾಮ. ಆದರೆ ನಮ್ಮ ವಿಪಕ್ಷಗಳ ಸ್ಥಿತಿ ಹೇಗಿದೆ ಇವತ್ತು ಅಂತ ನಾನು ಮಾತಾಡ್ತಾ ಇರೋದು. ಶುಕ್ರವಾರ 13ನೇ ತಾರೀಕು ಸಂಸತ್ತಿನ ಅಧಿವೇಶನ ನಡೀಲಿಕ್ಕೆ ಬಿಡ್ತಾ ಇಲ್ಲ. ವಿಪಕ್ಷದವರು 2 ಸಲ ಸಭಾತ್ಯಾಗ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಜನರಿಗೆ ಗ್ರಾಹಕರಿಗೆ LPGಯಿಂದ ತೊಂದರೆಯಾಗಿದೆ, ಸರ್ಕಾರ ಏನು ಮಾಡ್ತಾ ಇದೆ,
ಗ್ರಾಹಕರ ಜನರ ಹಿತರಕ್ಷಣೆಯನ್ನು ಕಾಪಾಡ್ತಾ ಇಲ್ಲ, ಸರಿಯಾಗಿ ಉತ್ಪನ್ನಗಳು ಲಭ್ಯ ಆಗ್ತಾ ಇಲ್ಲ, ಸಿಲಿಂಡರ್ಗಳ ಕೊರತೆ ಇರದಾಗಿದೆ, ಹೋಟೆಲ್ಗಳು ಬಂದಾಗಿದ್ದಾವೆ, ಇನ್ನಿಲ್ಲದ ಹಾಗೆ ಜನರ ಪರವಾಗಿ ತನ್ನ ಧ್ವನಿಯನ್ನು ಎತ್ತಾ ಇದ್ದೀನಿ ಅಂತ ಸಂಸತ್ತಿನ ಅಧಿವೇಶನಕ್ಕೆ ನಿರಂತರವಾಗಿ ನಡೆಯಲಾರದ ಹಾಗೆ ಅಡ್ಡಿಯನ್ನುಂಟು ಮಾಡ್ತಾ ಇದ್ದಾರೆ, ವಿಘ್ನವನ್ನುಂಟು ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲಿಯ ನಫ್ತಾಲಿ ಬೆನೆಟ್ಟು, ಎಲ್ಲಿಯ ರಾಹುಲ್ ಗಾಂಧಿ, ಎಲ್ಲಿಯ ಅಲ್ಲಿಯ ವಿಪಕ್ಷ, ಎಲ್ಲಿಯ ಕಾಂಗ್ರೆಸ್ಸು. ಅಂದರೆ ಯಾವ ಸಂದರ್ಭದಲ್ಲಿ ನಾವು ರಾಷ್ಟ್ರಹಿತದ ದೃಷ್ಟಿಯಲ್ಲಿ ನಿಲ್ಲಬೇಕು, ಯಾವಾಗ ಆಡಳಿತ ಪಕ್ಷಕ್ಕೆ, ಸರ್ಕಾರಕ್ಕೆ ನೈತಿಕವಾಗಿ ಜೊತೆಗೆ ನಿಂತು ಇಂಥ ಸಂದರ್ಭದಲ್ಲಿ, ವಿಪತ್ತಿನ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗಿರಬೇಕು ಅಂತ ಹೇಳುವಂಥ ವಿವೇಚನೆ ಇಲ್ಲದೆ ಹೋದಾಗ ಇವರು ಹೇಗೆ ಜನರಿಂದ ದೂರ ಆಗ್ತಾರೆ, ಹೇಗೆ ಸರ್ಕಾರದ ವಿಶ್ವಾಸವನ್ನು ಕಳ್ಕೊತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಿನ್ನೆ ವಾಪಸ್ ಬಂದರು ಓಂ ಪ್ರಕಾಶ್ ಬಿರ್ಲಾ ಅವರು. ವಿಶ್ವಾಸ ಮತದಲ್ಲಿ ಅವರು ಗೆಲ್ತಾರೆ ಅಂತಂದರೆ ಇವರು ಯಾವುದೇ ರೀತಿಯಾದಂಥ ಪಕ್ಷಪಾತ ಧೋರಣೆಯನ್ನು ಮಾಡಿಲ್ಲ, ಯಾರಿಗೂ ಅವಕಾಶ ಕೊಡಲಾರದಂಥ ವಿಘ್ನವನ್ನು ಆ ಕುರ್ಚಿಯಲ್ಲಿ ಕೂತ್ಕೊಂಡು ಮಾಡಿಲ್ಲ, ತಮ್ಮ ಕೆಲಸಕ್ಕೆ ನಿಷ್ಠೆಯನ್ನು ತೋರಿಸಿದ್ದಾರೆ, ದಕ್ಷವಾಗಿ ನಿರ್ವಹಿಸಿದ್ದಾರೆ ಅನ್ನೋದು ಅದರ ಮೂಲಕ ಸಾಬೀತಾಗ್ತದೆ. ಆವಾಗ ಕಿರಣ್ ರಿಜಿಜು ಒಂದು ಟ್ವಿಟರ್ ಹ್ಯಾಂಡಲಲ್ಲಿ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದರು. ಭಾಳ ಮಜಾ ಇದೆ ಅದು. ಏನಂದರೆ, ಇನ್ನೇನು ವಿಶ್ವಾಸ ಮತದ ಕುರಿತಾಗಿ ವೋಟಿಂಗ್ ಆಗಬೇಕು ಓಂ ಪ್ರಕಾಶ್ ಬಿರ್ಲಾ ಅವರ ಪರವಾಗಿ ಮತ್ತು ವಿರುದ್ಧವಾಗಿ. 230 ಜನ ಸದಸ್ಯರು ವಿಪಕ್ಷದಲ್ಲಿ ಇರಬೇಕು, ಇಂಡಿ ಅಲಯನ್ಸು ಎಲ್ಲ ಸೇರಿ 230 ಇರಬೇಕು. ರಾಹುಲ್ ಗಾಂಧಿಗೆ ಮತ್ತು ಅವರ ಪಟಾಲಂಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ, ಒಂದಷ್ಟು ಜನ ಓಂ ಪ್ರಕಾಶ್ ಬಿರ್ಲಾ ಅವರ ಪರವಾಗಿ ಮತ ಹಾಕ್ತಾರೆ ಅಂತ ಖಚಿತ ಆಗಿ ಹೋಗುತ್ತೆ. 230 ಬಂದರೂ ಸೋಲೋದೆ, ಆದರೆ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಸಾಬೀತಾಗ್ತಾ ಇತ್ತು. ಆದರೆ ಯಾವಾಗ ತಮ್ಮ ಪರವಾಗಿ ಇಂಡಿಯಾ ಅಲಯನ್ಸ್ನ ಕೆಲವು ಪಕ್ಷಗಳೇ ಜೊತೆಗೆ ನಿಲ್ಲೋದಿಲ್ಲ ಅಂತ ಗೊತ್ತಾಗತ್ತೋ, ಅವಾಗ ಇದ್ದಕ್ಕಿದ್ದ ಹಾಗೆ ಗಲಾಟೆ ಮಾಡಿ ಸಭಾತ್ಯಾಗ ಮಾಡಿಬಿಡ್ತಾರೆ. ಆವಾಗ ಧ್ವನಿಮತದ ಅಂಗೀಕಾರದ ಮೂಲಕ ಅಲ್ಲಿ ಕೂತಂಥ ಉಪಸಭಾಧ್ಯಕ್ಷರೇನಿದ್ರು ಅವರು ಇದನ್ನು ಫೇಲ್ ಆಯಿತು, ವಿಶ್ವಾಸ ಮತ ಗೊತ್ತುವಳಿ ಫೇಲ್ ಆಯಿತು ಅಂತ, ಅವಿಶ್ವಾಸ ಮತ ಗೊತ್ತುವಳಿ ಫೇಲ್ ಆಯಿತು ಅಂತ ಅನೌನ್ಸ್ ಮಾಡ್ತಾರೆ, ಘೋಷಣೆಯನ್ನು ಮಾಡ್ತಾರೆ. ಅಂದರೆ ಸ್ವತಃ ತಮ್ಮಲ್ಲಿಯೇ ಒಗ್ಗಟ್ಟಿಲ್ಲ, ಆದರೆ ಹೇಗಾದರೂ ಮಾಡಿ ಆಡಳಿತ ಪಕ್ಷಕ್ಕೆ ಇರುಸು ಮುರುಸು ಉಂಟು ಮಾಡಬೇಕೆನ್ನುವಂಥ ರಾಹುಲ್ ಗಾಂಧಿಯ ಧೋರಣೆ ಇದೆಯಲ್ಲ, ಅದು ನಿನ್ನೆ ಬಟಾಬಯಲಾಗಿದ್ದಂತೂ ನಿಜ. ಈಗ ಅದರ ಮುಂದಿನ ಹೆಜ್ಜೆಯನ್ನು ಹೇಳ್ತೇನೆ. ಓಂ ಪ್ರಕಾಶ್ ಬಿರ್ಲಾ ಅವರು ಭಾಳ ಚೆನ್ನಾಗಿ ಹೇಳಿದರು. ಏನು ಹೇಳಿದರು ಅಂದರೆ, 2 ದಿವಸ ಅನಗತ್ಯವಾಗಿ ವೇಸ್ಟ್ ಆಗಿದೆ, ಇದನ್ನು ಹೇಗಾದರೂ ಮೇಕಪ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ, ಏಕೆಂದರೆ ಸಂಸತ್ ಅಧಿವೇಶನದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಗ್ತಾ ಇರುತ್ತೆ. ಈಗ ಅನಗತ್ಯವಾದ ಚರ್ಚೆಯಿಂದಾಗಿ ಆಗಿರುವಂಥ ನಷ್ಟವನ್ನು ಹೆಚ್ಚಿನ ಸಮಯದ ಕಲಾಪಗಳನ್ನು ನಡೆಸಿ ಸರಿದೂಗಿಸುವ ಪ್ರಯತ್ನ ಮಾಡೋಣ ಅಂತ. ಇದು ಕಳಕಳಿ. ಈಗ ಹೊಸ ಆಟ ಶುರುವಾಗಿದೆ. ಏನು ಹೊಸ ಆಟ? ಈ ದೇಶದ ಚೀಫ್ ಎಲೆಕ್ಷನ್ ಕಮಿಷನರ್ ಏನಿದ್ದಾರೆ ಅವರನ್ನು ಪದಚ್ಯುತಗೊಳಿಸಬೇಕು ಅಂತ ನೋಟಿಸು. ಎಂಥ ಮಜಾ ಇದೆ ನೋಡಿ. ಸ್ವತಃ ಅಲ್ಲ, ಇದರ ಹಿಂದೆ ಅಜೆಂಡಾ ಇದ್ದದ್ದು ಮಮತಾ ಬೇಗಂ ಅವ್ರದ್ದು, TMCದು. ಅದು ಸ್ಪಷ್ಟವಾಗಿ ಗೊತ್ತಿರೋದು. ಅವರು ಮೊನ್ನೆ ಯಾವಾಗ ಓಂ ಬಿರ್ಲಾ ಅವರು ವಿರುದ್ಧವಾಗಿ ಮತ್ತು ನಿಮ್ಮ ಪರವಾಗಿ ನಿಲ್ಲಬೇಕು ಅಂತ ಇಂಡಿಯಾ ಅಲಯನ್ಸ್ನವರು ಜೊತೆ ನಿಲ್ಲುವಾಗಲೇ ಕಂಡೀಷನ್ ಹಾಕಿದ್ರು, ನೀವು ಚೀಫ್ ಎಲೆಕ್ಷನ್ ಕಮಿಷನರ್ ಪದಚ್ಯುತಿಗೆ ನಾವು ಕೊಡೋ ನೋಟಿಸ್ಗೆ ನೀವು ಜೊತೆ ಸೇರ್ಬೇಕು ಇಂಡಿಯಾ ಅಲಯನ್ಸ್ ಅಂತ ಕೇಳ್ಕೊಂಡಿದ್ರು ಅವರು. ಯಾವಾಗ ಸ್ವತಃ ಪಶ್ಚಿಮ ಬಂಗಾಳದಲ್ಲಿ 183 ಜನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಸೇರಿ SIR ಅನ್ನು ಮಾಡ್ತಾ ಇದ್ದಾರೋ, ಅಂಥ ಎಲೆಕ್ಷನ್ ಕಮಿಷನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ವಿರುದ್ಧ ಪದಚ್ಯುತಿಯ ನೋಟಿಸನ್ನು ಜಾರಿ ಮಾಡ್ತಾರೆ. ಇದಕ್ಕೆ ಲೋಕಸಭೆಯಲ್ಲಿ 100 ಜನ, ರಾಜ್ಯಸಭೆಯಲ್ಲಿ 50 ಜನ ಇರಬೇಕು. 133 ಜನ ಲೋಕಸಭೆಯಲ್ಲಿ ಸೈನ್ ಹಾಕಿಕೊಟ್ಟಿದ್ದಾರೆ, 60 ಜನ ರಾಜ್ಯಸಭೆಯಲ್ಲಿ ಸೈನ್ ಹಾಕಿಕೊಟ್ಟಿದ್ದಾರೆ. ಒಂದು ಸೆಕ್ಷನ್ ಇದೆ 324(5) ಅನುಚ್ಛೇದ 324 5ನೇ ವಿಧಿ ಅಂತ ನಾವು ಹೇಳಬೇಕಿನ್ನ ಸಂವಿಧಾನದ ಅಂಕ್ಯ. ಇದ್ರ ಪ್ರಕಾರ 324ರ ವಿಧಿ ಏನಂತ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಲಿ ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಲಿ, ಈ ರೀತಿ ರಾಷ್ಟ್ರಪತಿಯಿಂದ ದೀಕ್ಷೆ ಪಡೆದಂಥ, ಪ್ರಮಾಣ ವಚನ ಸ್ವೀಕರಿಸಿದಂಥ ಯಾವುದೇ ಸ್ವಾಯತ್ತ ಸಂಸ್ಥೆಯ ಮುಖ್ಯಸ್ಥರನ್ನು ಇದ್ದಕ್ಕಿದ್ದ ಹಾಗೆ ಕಿತ್ತು ಹಾಕಲಿಕ್ಕೆ ಬರೋದಿಲ್ಲ. ಅದಕ್ಕೆ ಜನಪ್ರತಿನಿಧಿಗಳ ಲೋಕಸಭೆ ರಾಜ್ಯಸಭೆಯಲ್ಲಿ ಅದಕ್ಕೆ ನಿಲುವಳಿಯನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ. ಅವರ ಮೇಲೆ ಇರುವಂಥ ಆರೋಪಗಳು ಸಾಬೀತಾಗಿ ಗಣನೆ ಆದ ಸಂದರ್ಭದಲ್ಲಿ ಅವರನ್ನು ತೆಗೆದುಹಾಕ್ಬೋದು. ಈಗ ಅದೇ ಸರ್ಕಸ್ಸನ್ನು ಇವರು ಮಾಡಬೇಕು.
ನಾನು ಮೊನ್ನೆ ಈ ಮಾತು ಹೇಳಿದ್ದೆ, ಜ್ಞಾನೇಶ್ ಕುಮಾರ್ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯವೋ ಎಲ್ಲವನ್ನು ಇವರು ಮಾಡ್ತಾ ಇದ್ದಾರೆ. ಯಾಕೆಂದರೆ SIR ಅನ್ನು ಅತ್ಯಂತ ಕ್ಷಿಪ್ರವಾಗಿ, ಅತ್ಯಂತ ಏನು ಕಠೋರವಾಗಿ, ಅಂದರೆ ಇವನು ಕಿತ್ತಾಕೋದೇ, ಆತ ಮತದಾನ ಹಾಕೋದಕ್ಕೆ ಯೋಗ್ಯನಾ ಇಟ್ಕೊಳ್ಳೋ, ಇಲ್ಲೇ ಬೇಡ ಅನ್ನುವ ನಿಟ್ಟಿನಲ್ಲಿ ನಾನು ಹೇಳಿದೆ. ನೀನು ಒಂದು ಮಾತು ಭಾಳ ವಿಶೇಷವಾಗಿ ಹೇಳಿದ್ದು ನಾನೇನೆಂದರೆ, TN ಶೇಷನ್ ಅವ್ರು ನಾವು ಇಷ್ಟೆಲ್ಲ ಹಾಡಿ ಹೊಗಳ್ತೀವಿ, ಆ ಸಂದರ್ಭದಲ್ಲಿ ಅವ್ರು ಮಾಡಲಿಕ್ಕೆ ವಿಪಕ್ಷದವರು, ಆವಾಗ ಭಾರತೀಯ ಜನತಾ ಪಾರ್ಟಿ ಇದ್ದದ್ದು, ರಾಜೀವ್ ಗಾಂಧಿ ಸಂದರ್ಭ, ಅದಾದಮೇಲೆ ಬಂದದ್ದು ಅವರು ಕಿರುಕುಳ ಕೊಡ್ತಾರೆ ಅಂತ ಅವ್ರ ಜೊತೆ ಇಬ್ಬರನ್ನ, ಕೃಷ್ಣಮೂರ್ತಿ ಮತ್ತು ಸಿಂಗ್ ಅಂತ ಇಬ್ಬರನ್ನ ಪರ್ಯಾಯವಾಗಿ ಎಲೆಕ್ಷನ್ ಕಮಿಷನರ್ ನೇಮಕಾತಿ ಮಾಡಿ 3 ಜನ ಮಾಡಿದರು, ಒಬ್ಬರು ಇದ್ದರಲ್ಲಿ, ಅದು ಬೇರೆ ವಿಚಾರ. ಆದರೆ ಈಗಿನ ಹಾಗೆ ಕಿರುಕುಳ ಕೊಡುವಂಥ ವಿಪಕ್ಷ ಅವತ್ತಿರಲಿಲ್ಲ, ಅರಾಜಕತೆ ಸೃಷ್ಟಿ ಮಾಡುವಂಥ ವಿಪಕ್ಷ ಇರಲಿಲ್ಲ. ಈ ರೀತಿ ನೀವು SIR ಅನ್ನೇ ಮಾಡಬೇಡಿ, ಮತದಾರರ ಪಟ್ಟಿಯನ್ನು ತಿದ್ದುಪಡಿಯನ್ನೇ ಮಾಡಬೇಡಿ ಅಂತ ಹಠ ಹಿಡಿಯುವಂಥ ಯಾವುದೇ ರೀತಿಯದಾದಂಥ ಮತ್ತು ನಕಲಿ ಮತದಾರರಿಗೆ ಓಟ್ ಹಾಕ್ಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥ ವಿಪಕ್ಷಗಳು ಅವತ್ತಿರಲಿಲ್ಲ. ಈಗ ಯಾವ ರೀತಿಯ ಕಿರುಕುಳ ಅಂದರೆ, ಒಂದು ಅಪಾರ್ಟ್ಮೆಂಟು 150 ಮನೆ ಇದ್ದಾವೆ, ಒಂದು 500-600 ಜನ ವೋಟರ್ಸ್ ಇದ್ದಾರೆ, ಅಲ್ಲಿ ಒಂದು ಬೂತ್ ಮಾಡ್ತೇನೆ, ಬೂತ್ ಮಾಡೋಂಗಿಲ್ಲ ನೀವು ಅಂತ ಮಮತಾ ಬೇಗಂ ಹಠ ಹಿಡಿತಾರೆ. ಜೊತೆಗೆ ಹೆಚ್ಚು ಸಂಖ್ಯೆಯ ಬೂತ್ಗಳನ್ನು ಮಾಡಬೇಡಿ ಅಂತ ಜಗಳ ಮಾಡ್ತಾರೆ. ಕೇಂದ್ರದ ಇವರು ಯಾರು ಭದ್ರತಾ ಸಿಬ್ಬಂದಿಯವರು ಇಷ್ಟು ಬೇಗ ನನ್ನ ರಾಜ್ಯಕ್ಕೆ ಯಾಕೆ ಬಂದರು ಅಂತ ಹಠ ಹಿಡಿತಾರೆ. ರಾಜ್ಯಪಾಲರನ್ನು ಯಾಕೆ ಬದಲಿ ಮಾಡಿರಿ ಅಂತ ಕೇಳ್ತಾರೆ. ಅಂದರೆ ನಾನು ಆಡಿದ್ದೇ ಆಟ ಮಾಡಿದ್ದೇ ಪಾಠ ಅನ್ನುವ ರೀತಿಯಲ್ಲಿ ಇಷ್ಟ ಬಂದ ಹಾಗೆ ನಡೆಸಲಿಕ್ಕೆ, ಲಾ ಆಫ್ ದ ಲ್ಯಾಂಡ್ ಇರಲಾರ್ದಂಥ ವ್ಯವಸ್ಥೆಯಲ್ಲಿ ತಾನು ರಾಜ್ಯವನ್ನು ಮುಂದಡಿಸ್ಕೊಂಡು ಹೋಗಬೇಕು ಅನ್ನುವಂಥ ಧೋರಣೆ ಇರುವಂಥ ಮಮತಾ ಬೇಗಮ್ಮು ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಗೌನ್ ಹಾಕ್ಕೊಂಡು ವಾದ ಮಂಡನೆ ಮಾಡಿದ ಮೇಲೂ ಫೇಲ್ ಆದರೂ, ಯಾವಾಗ ಸುಪ್ರೀಂ ಕೋರ್ಟು ಸ್ವತಃ ನ್ಯಾಯಿಕ ಅಧಿಕಾರಿಗಳ ನೇಮಕಾತಿ ಮಾಡಿ SIR ಮಾಡಿಸ್ತು, ಆವಾಗ ವಿಧಿ ಇಲ್ಲದೆ ಈತನನ್ನು ಕಿತ್ತಾಕೋದೇ ಒಳ್ಳೆಯದು ಅಂತ ಈಗ ಇನ್ನೊಂದು ಅಸ್ತ್ರವನ್ನು ಹಿಡ್ಕೊಂಡು ಕೂತಿದ್ದಾರೆ. ಹೇಗಿದೆ ನೋಡಿ ಸ್ವಾಮಿ, ಒಂದು ಕಡೆ ಈ ದೇಶದಲ್ಲಿ ಸಿಲಿಂಡರ್ಗಳು ಲಭ್ಯ ಆಗ್ತಾ ಇಲ್ಲ ಅಂತ ಗಲಾಟೆ ಮಾಡಿ ಸಂಸತ್ತಿನ ಅಧಿವೇಶನ ನಡೀಲಾರ್ದಾಗ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಲಭ್ಯ ಆಗಲಿಲ್ಲ ಅಂದರೆ ಸಹಿಸಿಕೊಳ್ಳಬೇಕು ನಾವು, ಏಕೆಂದರೆ ಯುದ್ಧದ ಸಮಯ ಇದು. ಯುದ್ಧದ ಸಮಯದಲ್ಲಿ ಈ ರೀತಿಯದಾದ ತಾಪತ್ರಯ ಆಗೋದು ಸ್ವಾಭಾವಿಕ. ಸರ್ಕಾರ ಯಾವ ನಿಲುವನ್ನು ಕೈಗೊಂಡಿದೆ, ಏನು ವ್ಯವಸ್ಥೆ ಮಾಡಿದೆ ಹೇಳಿ ಅಂತ ಬೇಕಾದ್ರೆ ಪ್ರಶ್ನೆ ಮಾಡಿ. ಈಗ ಸಿಲಿಂಡರ್ಗೆ ತೊಂದರೆ ಆಗಿದೆ, ಜನರ ಪರವಾಗಿ ನೀವು MPಗಳು ನಿಮ್ಮ ಧ್ವನಿಯನ್ನು ಎತ್ತಬೇಕು, ಅದರ ಬಗ್ಗೆ ಅಭ್ಯಂತರವೇ ಇಲ್ಲ. ನೀವು ನಿಂತು ಕಠೋರವಾಗಿಯೇ ಪ್ರಶ್ನೆ ಕೇಳಿ, ಏನು ಮಾಡ್ತಾ ಇದೆ ಸರ್ಕಾರ, ಯುದ್ಧ ನಡೆಯುವ ಸಂದರ್ಭದಲ್ಲಿ ನೀವು ಪ್ರಿಕಾಷನರಿ ಮೆಜರ್, ಮುಂಜಾಗರೂಕತಾ ಕ್ರಮವನ್ನು ಏನು ಕೈಗೊಂಡಿರಿ ಅಂತ ಕೇಳಿ. ಅದನ್ನು ಬಿಟ್ಟು ಸರ್ಕಾರದ ನಿಲುವೇ ಸರಿ ಇಲ್ಲ, LPG ಸಿಲಿಂಡರ್ ಬರದೇ ಇರೋದಕ್ಕೆ ಮೋದಿನೇ ಕಾರಣ, ಅಮಿತ್ ಶಾನೇ ಕಾರಣ ಅಂತ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಿ ಸಂಸತ್ತೇ ನಡೆಯಲಾರದ ಹಾಗೆ ಮಾಡೋದು ಒಂದು ಕಡೆ. ಮತ್ತೊಂದು ಕಡೆ ಈ ದೇಶದ ಸ್ವಾಯತ್ತ ಸಂಸ್ಥೆ ಚುನಾವಣಾ ಆಯೋಗ ಪ್ರಮುಖವಾದ 5 ರಾಜ್ಯಗಳ ಚುನಾವಣೆಯನ್ನು ನಡೆಸಬೇಕಾದಂಥ ಪರ್ವಕಾಲದಲ್ಲಿ ಅವರನ್ನು ನೈತಿಕವಾಗಿ ಹೊಡೆದು ಹಾಕಬೇಕು, ಅವರನ್ನು ಹೆದರಿಸಬೇಕು ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ಅವರ ಪದಚ್ಯುತಿಗೆ ನೋಟಿಸನ್ನು ಜಾರಿ ಮಾಡಿ, ಅಲ್ಲಿ 130 ಜನ ಲೋಕಸಭೆಯಲ್ಲಿ, 63 ಜನ ರಾಜ್ಯಸಭೆಯಲ್ಲಿ ನೋಟಿಸ್ ಕೊಡ್ತಾರೆ. ಅಂದರೆ ಈ ದೇಶದ ವಿಪಕ್ಷದ ಮಾನಸಿಕ ಸ್ಥಿತಿ ಹೇಗಿದೆ ಅರ್ಥ ಮಾಡ್ಕೊಳ್ಳಿ. ಇವರ ಕಾಲಘಟ್ಟದಲ್ಲಿ ಈ ಜಗತ್ತಿನಲ್ಲಿ ಯುದ್ಧ ನಡೀತಾ ಇದೆ. ಹೀಗೆ ನಡೀತಾ ಯುದ್ಧದಲ್ಲಿ ಬರುವಂಥ ಈ ರೆಪರ್ಕೇಷನ್ಸ್ ಏನಿದೆ ಅದನ್ನು ನಿಭಾಯಿಸಬೇಕಾದಂಥ ಹೊಣೆಗಾರಿಕೆ ಸರ್ಕಾರದ ಮೇಲೆ. ನೋಡಿ, ಸರ್ಕಾರಕ್ಕೆ ಪ್ರತಿಪಕ್ಷಗಳು ಗಟ್ಟಿಯಾಗಿ ನಿಂತರೆ, ನೀವು ಮಾಡಿ, ನಾವು ಜೊತೆಗಿದ್ದೀವಿ, ಹೇಗೆ ಇಂಥ ಗಂಡಾಂತರಕಾರಿ ಸಂದರ್ಭದಲ್ಲಿ ನಾವು ನಿಭಾಯಿಸಬೇಕು ಅಂತ ನಿಂತುಬಿಟ್ರೆ ಸರ್ಕಾರ ನೈತಿಕವಾಗಿ ಇನ್ನಷ್ಟು ಬಲಿಷ್ಠಗೊಳ್ಳುತ್ತೆ ಮತ್ತು ಎಂಥ ಸಮಸ್ಯೆ, ಎಂಥ ಸವಾಲು ಬಂದರೂ ಎದುರಿಸುವಂಥ ಸ್ಥಿತಿಗೆ ಬರುತ್ತೆ. ಆದರೆ ನೀವು ಮಾಡ್ತಾ ಇರೋದೇ ತಪ್ಪು, ಯುದ್ಧಕ್ಕೆ ನೀವೇ ಕಾರಣ ಅಂತ ಹೇಳೋದಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ. ಆ ಕಡೆ ನೋಡಿದರೆ ದುಬೈನಲ್ಲಿ ಅಮೆಜಾನ್ ಕಂಪ್ನಿ ಮೇಲೆ, ಅರಾಕಲ್ ಮೇಲೆ ದಾಳಿ ಮಾಡಲಿಕ್ಕೆ ಇರಾನ್ ಓಡಾಡ್ತಾ ಇದೆ. ಅದ್ರ ಬಗ್ಗೆ ಇದು ಡೀಟೇಲ್ ಆಗಿ ಇನ್ನೊಂದು ಸಂಚಿಕೆಯನ್ನು ಮಾಡ್ತಾಯಿದ್ರು. ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳಿದೆ. ಹೇಗೆ ಅಂದರೆ, ಆರ್ಥಿಕವಾಗಿ ಹೇಗೆ ಗಲ್ಫ್ ರಾಷ್ಟ್ರಗಳನ್ನು ಮುಗಿಸಬೇಕು ಅಂತ ಇರಾನ್ ಮಾನಸಿಕವಾಗಿ ಸನ್ನದ್ಧ ಆಗಿಬಿಟ್ಟಿದೆ. ಅದು ಹೇಗಿದೆ ಅಂದರೆ, ಒಂದು ಕಡೆ ಶಿಯಾ, ಇನ್ನೊಂದು ಕಡೆ ಸುನ್ನಿ ಅನ್ನುವಂಥ 2 ಪಂಗಡಗಳ ಮಧ್ಯೆ ನಡೀತಾ ಇರೋ ಯುದ್ಧ, ಜೊತೆಗೆ ಇದು ಆರ್ಥಿಕ ಯುದ್ಧ. ಎರಡನ್ನೂ ಮಾಡುವ ಮೂಲಕ ಫಿದಾಯಿನ್ ಹಂತಕ್ಕೆ ಹೋಗಿದೆ ಇರಾನ್. ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಈಗ ನಮ್ಮ ವಿಪಕ್ಷಗಳು ಯಾವ ರೀತಿ ನಡ್ಕೊಂಡ್ರು ಅಂತ ತಮ್ಗೆ ಹೇಳಬೇಕಾದ ಅನಿವಾರ್ಯತೆ ಇರೋದು ಈ ಸಂಚಿಕೆಯನ್ನು ಮಾಡಿದ್ದೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ರವೀಂದ್ರ ಜೋಶಿ ಅಂದರೆ ಭರವಸೆ, ರವೀಂದ್ರ ಜೋಶಿ ಅಂದರೆ ವಿಶ್ವಾಸಾರ್ಹತೆ. ಪ್ಲೀಸ್ ರಿಲೈ ಅಪಾನ್ ಮೀ ಆ್ಯಂಡ್ ವಾಚ್ ಅವರ್ ಚಾನಲ್. ನಮ್ಮ ಸಂಚಿಕೆಯನ್ನು ಪ್ರತಿ ದಿವಸ ದಯವಿಟ್ಟು ನೋಡಿ ಮತ್ತು ಹೆಚ್ಚು ಜನರಿಗೆ ತಲುಪುವ ಹಾಗೆ ನೋಡಿಕೊಳ್ಳಿ. ಅಲ್ಲೊಂದು ಕೈ ಬಟನ್ ಇದೆ, ಅದರ ಮೇಲೆ ಪ್ರೆಸ್ ಮಾಡಿದರೆ ಲೈಕ್ ಅಂತ ಅರ್ಥ. ಲೈಕ್ ಮಾಡಿ. ಇದರ ಲಿಂಕ್ ಏನು ಕೊಡ್ತಾರೆ, ಶೇರ್ ಅಂತ ಇದ್ದಲ್ಲಿ ಪ್ರೆಸ್ ಮಾಡಿದರೆ
ಕಾಪಿ ಲಿಂಕ್ ಅಂತ ಬರುತ್ತೆ, ಅದನ್ನು ಸ್ಟೇಟಸ್ಗೆ ನೀವು ಹಾಕಿದರೆ ಹೆಚ್ಚು ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಆದಷ್ಟು ಒಳ್ಳೆಯ ಸುದ್ದಿಗಳನ್ನು ಜನರಿಗೆ ತಲುಪಿಸುವ, ಸರ್ಕಾರದ ಜೊತೆ ನಿಂತು ಇಂಥ ಸಂದಿಗ್ಧ ಸಂದರ್ಭದಲ್ಲಿ ದೇಶದ ಸಾರ್ವಭೌಮತೆ, ದೇಶದ ಸಮಗ್ರತೆಗೆ ಪೂರಕವಾಗಿ ನಿಲ್ಲುವ ಮಾನಸಿಕ ಸ್ಥಿತಿಗೆ ನಮ್ಮನ್ನು ನಾವು ಬದ್ಧರಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೇನೆ. ನಮಸ್ಕಾರ.